ಅಶೋಕ್ ಅಂತೇಳಿ ಬಳ್ಳಾರಿ ನಗರ ಅಧ್ಯಕ್ಷ ಮಾತಾಡ್ತಾ ಇದೀನಿ. ಗೋಹತ್ಯೆ ನೀವು ಹೇಳಿದಂಗೆ ವಿಪರೀತ ನಡೀತಾ ಇದೆ. ನಾವು ಎಷ್ಟು ತಡಿಬೇಕು ತಡಿಸ್ತಾ ಇದ್ದೀವಿ. ಆಕ್ಚುಲಿ ಏನಾಗ್ತಾ ಇದೆ ಅಂದ್ರೆ ಇದು ನಾವು ವಿಶ್ವ ಹಿಂದೂ ಪರಿಷತ್ ಮಾಡೋದಲ್ಲ, ಇದು ನಾವು ಹಿಂದೂಗಳಾಗಿ ಪ್ರತಿಯೊಬ್ಬರು ಮಾಡ್ಬೇಕಂತೇಳಿ ನನ್ನ ವಿನಂತಿ. ಸಪೋಸ್ ಎಲ್ಲೋ ಒಂದು ಇದರಲ್ಲಿ ಟ್ರಕ್ ಅಲ್ಲಿ ಹೋದ್ರೆ ಅಟ್ಲೀಸ್ಟ್ ನಿಂದ್ರಿಸಿ, ಅಟ್ಲೀಸ್ಟ್ ನಮಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದು ಇದು ಮಾಡಿ. ಮತ್ತೆ ಪೊಲೀಸರ ಕಡೆಯಿಂದ ನಮಗೆ ಮೇನ್ ಸಹಕಾರ ಬೇಕು. ಪೊಲೀಸರ ಕಡೆಯಿಂದ ಸಹಕಾರ ಇದ್ರೆ ಇದು ನೀವು ಅಂದಂಗೆ ತಡಿಬಹುದು, ನಾವು 100% ತಡಿಬಹುದು. ಇನ್ನೊಂದು ಬಕ್ರೀದ್ ಬರ್ತಾ ಇದೆ, ಮೇನ್ ಚೆಕ್ ಪೋಸ್ಟ್ಗಳಿಲ್ಲ, ನಮ್ಗೆ ಎಲ್ಲ ಕಡೆ ಚೆಕ್ ಪೋಸ್ಟ್ ಇಲ್ಲ. ಇವರು ನಮ್ಮ ಈ ಮಹಿಳೆ ಪಾಪ ಮೊನ್ನೆ ಅದು ಮೇಡಮ್ ಕುಡ್ತಿನಿ ರೋಡಲ್ಲಿ 2 ಟ್ರಕ್ ನಿಂದ್ರಿಸಿದಾಳೆ. ಒಬ್ಬ ಮಹಿಳೆ 2 ಟ್ರಕ್ ನಿಂದ್ರಿಸಿದಾಳೆ ಅಂದ್ರೆ ನಾವು ಒಬ್ಬ ಮಹಿಳೆಯಿಂದ ಸಾಧ್ಯತೆ ಅಂದ್ರೆ ನಾವು ಹಿಂದೂಗಳು ಎಷ್ಟು ಜನ ಇದ್ದೀವಿ. ಸ್ವಲ್ಪ ನಾವು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಮಾಡಿದ್ರೆ ಗೋಹತ್ಯೆ 100% ಇರುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಪ್ರಾಣಿ ನಮ್ಮ ಗೋ ಆಗುತ್ತೆ ಅಂತೇಳಿ ಹೇಳಕ್ ಇಷ್ಟಪಡ್ತೇವೆ. ನಮಸ್ಕಾರ, ನಮ್ಮ ಹೆಸರು ಜ್ಯೋತಿ ಅಂತಂದು. ನಾನು ಹಿಂದೂ ಜಾಗೃತಿ ಇದ್ರೊಳಗೆ ನಾನು ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಮೊನ್ನೆ ಕುಡ್ತಿನಿಂದ ಇದು ಯಾವುದು ತೋಣಗಲ್ಲಿಂದ ಬರಬೇಕಾದ್ರೆ 2 ಗಾಡಿ ನಾನು ನಿಲ್ಲಿಸಿದ್ದೀನಿ. ಆದರೂ ಕೂಡ ನಮ್ಮ ಸಂಘಟನೆಯವರು ಬಂದರು ಕೂಡ ಏನೂ ಮಾಡೋಕ್ಕಾಗಲಾರ್ದಂಥ ಒಂದು ನಿರ್ಗತಿಕರಾಗಿ ನಾವು ನಿಂತ್ಕೊಂಡಿದ್ವಿ. ಯಾಕಂದರೆ ಪೊಲೀಸರು ಬರೋದು ಭಾಳ ತಡವಾಯಿತು. ಆದ್ದರಿಂದ ಅವರು ಒಂದು ಕಾರ್ನಲ್ಲಿ ಬಂದು ನಮ್ಮನ್ನೆಲ್ಲ ದಬ್ಬಾಳಿಕೆ ಮಾಡಿ ಆ ಗಾಡಿನ ತೊಗೊಂಡು ಹೋದರು. ಈ ಥರ ಇದ್ದಾಗ ಇದಕ್ಕೆ ಒಂದು ಕಾನೂನು ಅಂತಂತಂದು ನಮ್ಮ ಜಿಲ್ಲಾಧಿಕಾರಿ DC ಸಾಹೇಬರಾಗಲಿ, ಇಲ್ಲ ತಹಸೀಲ್ದಾರ್ ಆಗಲಿ, ಇನ್ನು ನಮ್ಮ SP ಮೇಡಮ್ ಅವರಾಗಲಿ, ಇವರೆಲ್ಲ ನಮಗೆ ಈ ಒಂದು ಕಾನೂನಿನಲ್ಲೇ ಗೋಹತ್ಯೆ ಮಾಡೋದು ನಿಲ್ಲಿಸೋಕೆ ಜಾಸ್ತಿ ನಮ್ಕಿನ ಸಂಘಟನೆಗಿಂತ ಅವರಿಗೆ ಅಧಿಕಾರ ಇರೋದು. ಇದನ್ನು ತಮ್ಮ ಗಮನದಲ್ಲೇ ನಾವು ಇವತ್ತು ಒಂದು ಜಿಲ್ಲಾಧಿಕಾರಿಗೆ ನಾವು ಒಂದು ಮನವಿ ಸಲ್ಲಿಸಿದ್ವಿ ನಮ್ಮ ಸಂಘದ ಪರವಾಗಿ. ಇದನ್ನು ತಾವು ಒಂದು ಕಾರ್ಯರೂಪಕ್ಕೆ ತಂದರೆ ಇನ್ನು ನಮ್ಮ ಸಂಘಟನೆಗೆ ಹೋರಾಟ ಈ ಪ್ರತಿದಿನಾಲೂ ಭಾನುವಾರ ಮತ್ತು ತಿಂಗಳದಲ್ಲೇ 4 ಸರಿ ಇಲ್ಲಿ ಗೋಹತ್ಯೆ ನಡೀತಾ ಇದೆ. ಆಮೇಲೆ ಈ ನಾಳೆ ಒಂದು ನಡೀತಕ್ಕಂಥ ಒಂದು ಬಕ್ರಿ ಹಬ್ಬದಲ್ಲೇ ಇನ್ನು ಸಾವಿರಾರು ಪ್ರಾಣಿಗಳು ಹಾನಿ ಮಾಡೋಂಥ ಒಂದು ಸಂದರ್ಭ ಇರ್ತೈತಿ. ಅದನ್ನು ತಾವು ದಯಮಾಡಿ ಅಧಿಕಾರಿಗಳು ಅದನ್ನು ಕಡಿಮೆ ಮಾಡಿದರೆ ಇನ್ನು ನಮ್ಮ ಗೋ ರಕ್ಷಣೆ ಇನ್ನೂ ಉಳಿತೈತೆ ಅನ್ನೋ ಒಂದು ನಮಗೆ ಒಂದು ಭರವಸೆ ಇದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.